ನಮ್ಮ ಸ್ವರ್ಣ ಟಿವಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ ಕೋರ್ತೇನೆ. ಇಂದು ಬಹಳ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ಬಹಳ ದೀರ್ಘಕಾಲ ನಮ್ಮ ಒಡನಾಡಿಯಾಗಿದ್ದ, ನಮ್ಮೆಲ್ಲ ಕರ್ನಾಟಕ ಸಂಘದ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ, ನಮ್ಮ ಆಪ್ತ ಗೆಳೆಯರ ವರ್ಗದಲ್ಲಿ ಒಬ್ಬರಾಗಿದ್ದಂಥ ಪ್ರೊಫೆಸರ್ UN ಶಿವಣ್ಣಗೌಡರು ಇದೇ ಡಿಸೆಂಬರ್ 10ನೇ ತಾರೀಕು ನಮ್ಮನ್ನು ಅಗಲಿದ್ದಾರೆ. ಯಾರದೇ ಒಬ್ಬ ವ್ಯಕ್ತಿಯ ಅಗಲಿಕೆ ನೋವನ್ನು ತರುತ್ತೆ. ಅದರ ಜೊತೆಯಲ್ಲಿ ಆ ಮನುಷ್ಯನ ಜೊತೆ ಒಡನಾಡಿದ ಎಲ್ಲ ಕ್ಷಣಗಳು ಮರುಕಳಿಸ್ತವೆ. ಹೀಗೆ ಶಿವಣ್ಣಗೌಡರು ನಮ್ಮೆಲ್ಲರ ಬದುಕನ್ನು ಪ್ರವೇಶಿಸಿ ನಮ್ಮೆಲ್ಲರನ್ನು ಚೇತುಹಾರಿಯಾಗಿ ಇಟ್ಟಿದ್ದಂಥ ಒಂದು ವಿಶಿಷ್ಟ ವ್ಯಕ್ತಿತ್ವ. ವೃತ್ತಿಯಲ್ಲಿ ಅಧ್ಯಾಪಕರಾಗಿದ್ದರೂ ಕೂಡ ರಾಜಕಾರಣ, ಸಾಹಿತ್ಯ ಎಲ್ಲ ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡು ಇಡೀ ಒಡನಾಡಿಗಳನ್ನು ಖುಷಿಯಾಗಿ ಇಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಸಲುವಾಗಿ ನಿಮ್ಮ ಮುಂದೆ ಬಂದಿದ್ದೇವೆ. ನಮ್ಮೊಡನೆ ಕರ್ನಾಟಕ ಸಂಘದ ಅಧ್ಯಕ್ಷರು, ಮಂಡ್ಯದ ಸಾಂಸ್ಕೃತಿಕ ರಾಯಭಾರಿ ಎಂದೇ ಕರೆಸ್ಕೊಂಡವರು ಜಯಪ್ರಕಾಶ್ ಗೌಡರು ನಮ್ಮ ಜೊತೆಲಿದ್ದಾರೆ. ಜೊತೆಗೆ GN ಶಿವರುದ್ರಪ್ಪ ನಮ್ಮ ಜೊತೆಗಿದ್ದಾರೆ. ಶಿವಣ್ಣಗೌಡರ ಜೊತೆ ಕಳೆದ 4 ದಶಕಗಳಿಂದ ಅವಿರತವಾಗಿ ಒಡನಾಡಿಯಾಗಿದ್ದವರು. ಜೊತೆಗೆ ಶಿಕ್ಷಕರ ಹಕ್ಕೊತ್ತಾಯಕ್ಕೆ ಹಲವು 10 ಚಳುವಳಿಗಳನ್ನು ರೂಪಿಸಿ ಅದನ್ನು ಯಶಸ್ಸು ಕಂಡವರು. ಇವತ್ತು ನಾಡಿನಾದ್ಯಂತ ಕಾಂಟ್ರಾಕ್ಟ್ ಟೀಚರ್ಸ್ ಏನು ಈಗ ಬದುಕು ಕಟ್ಕೊಂಡಿದ್ದಾರೆ, ಅವರು ಬದುಕು ಕಟ್ಕೊಂಡಿರೋದರ ಹಿನ್ನೆಲೆಯಲ್ಲಿ ಇವರ ಶ್ರಮ ಇದೆ. ಶಿವಣ್ಣಗೌಡರು ಅದರ ನೇತೃತ್ವವನ್ನು ವಹಿಸಿದ್ರು ಅಂತಕ್ಕಂಥದ್ದು ಬಹಳ ವಿಶೇಷವಾದದ್ದು. ಶಿವಣ್ಣಗೌಡರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಸಲುವಾಗಿ ನಿಮ್ಮ ಮುಂದೆ ಇದ್ದೇವೆ. ಜಯಪ್ರಕಾಶ್ ಗೌಡರು ಶಿವಣ್ಣಗೌಡರ ಒಡನಾಟದ ಕೆಲವು ಮೆಲುಕುಗಳನ್ನು ಹಾಕಬೇಕು ಅಂತೇಳಿ ಕೋರ್ಕೊಳ್ತಾರೆ. ಶಿವಣ್ಣಗೌಡ ಮತ್ತು ನನ್ನ ಸಂಬಂಧ ಸುಮಾರು 30 ವರ್ಷಗಳಷ್ಟು ದೀರ್ಘಕಾಲಿಕವಾದದ್ದು. ಶಿವಣ್ಣಗೌಡನನ್ನು ನಾನು ಮೆಚ್ಚಿಕೊಂಡಿದ್ದದ್ದು, ಒಬ್ಬ ಶಿಷ್ಯನಾಗಿಯೂ ಕೂಡ ಅವನು ನನ್ನನ್ನು ಪ್ರಭಾವಿಸಿದ್ದ. ಜೊತೆಗೆ ಆತನ ಒಂದು ಗುಣ ಇತ್ತು, ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನು ಕ್ಷಣ ಮಾತ್ರದಲ್ಲಿ ಭಂಗಿಸ್ತಕ್ಕಂಥ, ಛಿದ್ರಗೊಳಿಸ್ತಕ್ಕಂಥ, ಮತ್ತು ನಮ್ಮಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥ, ಉರುಪನ್ನು ಉಂಟು ಮಾಡ್ತಕ್ಕಂಥ ಮಾತುಗಳನ್ನು ಆತ ಸದಾ ಆಡ್ತಾ ಇದ್ದ ಅನ್ನುವಂಥದ್ದು. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಒಂದು ಕ್ಷಣ ನಾವು ಮೈ ಮರೆತು ನಾನು ಮಾಡಿದ್ದೆ ಅನ್ನುವಂಥದ್ದನ್ನು ಹೇಳಿದಾಗ, ಓಹೋ ನೀವೇ ಮಾಡಿದವರು ಇನ್ಯಾರು ಮಾಡೇ ಇಲ್ವೋ ಅನ್ನುವಂಥ ಮಾತುಗಳಿದೆಯಲ್ಲ, ಆ ರೀತಿ ಹಾಡಲಿಕ್ಕೆ ಒಂದು ರೀತಿಯ ಧೈರ್ಯವೂ ಬೇಕು, ಒಂದು ರೀತಿಯ ಪಾರದರ್ಶಕತೆಯೂ ಬೇಕು, ಒಂದು ರೀತಿಯ ಪ್ರೀತಿ ಮತ್ತು ವಿಶ್ವಾಸವೂ ಬೇಕು. ಏಕೆಂದರೆ ತನ್ನ ಜೊತೆಯಲ್ಲಿರ್ತಕ್ಕಂಥ ಒಬ್ಬ ನಾಯಕನನ್ನು ಅಥವಾ ಒಬ್ಬ ಮುಂದಾಳನ್ನು ಅವನು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗಬೇಕಾದ್ರೆ ಭಾಳ ಮುಖ್ಯವಾಗಿ ಆತನಲ್ಲಿರ್ತಕ್ಕಂಥ ಕ್ಷಣ ಮಾತ್ರದ ಅಹಂಕಾರವನ್ನು ಬಂಗರಗೊಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಶಿವಣ್ಣಗೌಡ ಕಳೆದ 30-40 ವರ್ಷದಿಂದ ನನ್ನ ಜೊತೆಯಲ್ಲಿದ್ದು ಆ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಎರಡನೇದಾಗಿ ಶಿವಣ್ಣಗೌಡ ಮತ್ತು ನಮ್ಮ GN ಶಿವರುದ್ರಪ್ಪ ಇವರ ಒಡನಾಟವನ್ನು ನಾನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಭಾಳಷ್ಟು ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಅವಲೋಕಿಸಿದ್ದೇನೆ. ಶಿವಣ್ಣಗೌಡನ ನಾಯಕತ್ವವನ್ನು ಕೊನೆಯವರೆಗೂ ಕೂಡ ಬೆಂಬಲಿಸ್ತಾ ಇದ್ದಂಥ ಶಿವರುದ್ರ GN ಶಿವರುದ್ರ ಅವರನ್ನು ನಾನು ಭಾಳ ಮೆಚ್ಚುಗೆಯಿಂದ ಕಂಡಿದ್ದೇನೆ. ಯಾಕೆಂದರೆ ಯಾವ ಸಂದರ್ಭದಲ್ಲಿಯೂ ಕೂಡ ಆತ ನನ್ನ ನಾಯಕ ಅನ್ನುವಂಥದ್ದನ್ನು ಹೇಳ್ಕೊಳ್ತಕ್ಕಂಥದ್ದನ್ನು ಆತ ಮರೆತೇ ಇರಲಿಲ್ಲ. ಇಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಿದೆಯಲ್ಲ, ಇಂತಹ ಒಬ್ಬ ಸ್ನೇಹಿತನನ್ನು ಪಡೆಯೋದಿದೆಯಲ್ಲ, ಅದು ಭಾಳ ಮುಖ್ಯ ಅಂತ ಅನ್ನಿಸ್ಕೊಳ್ತದೆ ನನಗೆ. ಯಾಕೆಂದರೆ ಸ್ನೇಹಿತರು ಕೆಲವೊಮ್ಮೆ ಇರ್ತಾರೆ ಮತ್ತು ಕೆಲವೊಮ್ಮೆ ಹೊರಟೋಗ್ತಾರೆ. ಆದರೆ ನನಗೆ ಪರಿಚಯವಾದಾಗಿನಿಂದ ಮೊನ್ನೆವರೆಗೆ ಅವತ್ತ ತೀರ್ಕೊಂಡಾಗಲೂ ಕೂಡ ಶಿವಣ್ಣಗೌಡರ ಬಗ್ಗೆ ಭಾಳ ಆತ್ಮೀಯವಾಗಿ ಮಾತಾಡ್ತಾ ಇರ್ತಕ್ಕಂಥ ಶಿವರುದ್ರ ಅವರನ್ನು ನಾನು ಹತ್ತಿರದಿಂದ ಕಂಡಿದ್ದೇನೆ, ನೋಡಿದ್ದೇನೆ ಮತ್ತು ಆಶ್ಚರ್ಯಪಟ್ಟಿದ್ದೇನೆ. ಯಾಕೆಂದರೆ ಆ ರೀತಿಯಾದಂಥ ಒಂದು ಪ್ರಭಾವವನ್ನು ಬೀರ್ತಕ್ಕಂಥ ಗುಣ ಶಿವಣ್ಣಗೌಡರಲ್ಲಿ ಇತ್ತು ಅನ್ನುವ ಕಾರಣಕ್ಕಾಗಿ ಆತನನ್ನು ವಿಶೇಷವಾಗಿ ನಾವು ಕಾಣಬೇಕಾಗಿದೆ ಎನ್ನುವಂಥದ್ದು ನನ್ನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಮತ್ತು ಜೊತೆಗೆ ಇಡೀ ರಾಜ್ಯವನ್ನು ಪ್ರವಾಸ ಮಾಡುವ ಸಂದರ್ಭದಲ್ಲಿ ಶಿವಣ್ಣಗೌಡರು ನಿಮ್ಮ ಜೊತೆಲಿ ಇರ್ತಾರೆ. ಹೌದು, ಅದು ಭಾಳ ವಿಶೇಷವಾದದ್ದು. ಮತ್ತು ಪ್ರವಾಸದಲ್ಲಿ ಹೇಳಿ ಮಾಡಿಸಿದ ವ್ಯಕ್ತಿ. ಎಷ್ಟೇ 1000 ಕಿಲೋಮೀಟರ್ ಅವ್ರ ಜೊತೆ ಪ್ರವಾಸ ಮಾಡಿದ್ರು ಕೂಡ ಇಡೀ ಪ್ರವಾಸದ ಆಯಾಸವನ್ನು ನಿವಾರಿಸಿಕೊಳ್ಳುವಂಥ ಒಂದು ಬಹಳ ಹಾಸ್ಯ ಪ್ರವೃತ್ತಿಯ ವ್ಯಕ್ತಿತ್ವ ಅವರ ಭಾಗವಾಗಿತ್ತು ಅನ್ನೋದನ್ನು ಅದ್ರ ಕುರಿತು ಮಾತನಾಡಿ. ನನ್ನ ಜೊತೆ ಆತ ಭಾಳ ಕಡೆ ಪ್ರವಾಸ ಮಾಡಿದ್ದಾರೆ. ರಾಜ್ಯದಾದ್ಯಂತ ಪ್ರವಾಸ ಮಾಡಿದ್ದೀವಿ. ಸಾಮಾನ್ಯವಾಗಿ ನೀವು
ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಪ್ರವಾಸಕ್ಕೆ ಹೋಗುವಾಗ ನಾವು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಸಮಾನ ಅಭಿರುಚಿಯ ವ್ಯಕ್ತಿಗಳನ್ನು, ಸಮಾನ ಅಭಿರುಚಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಹೋದರೆ ಪ್ರವಾಸವೂ ಕೂಡ ತನ್ನ ಉದ್ದೇಶವನ್ನು ಸಫಲಗೊಳಿಸ್ಕೊಡೋದಿಲ್ಲ. ಎಲ್ಲ ಒಂದು ಕಡೆಗೆ ಮುಜುಗರ ಆದಾಗ, ಎಲ್ಲ ಒಂದು ಕಡೆಗೆ ಬೇಸರ ಆದಾಗ ಪ್ರವಾಸ ಸಂಪೂರ್ಣ ಸೈಲೆಂಟ್ ಆಗಿರುತ್ತೆ. ಆದರೆ ಶಿವಣ್ಣಗೌಡ ಯಾವಾಗಲೂ ಚೇತವಾರಿಯಾಗಿ ನಮ್ಮನ್ನು ಇಡ್ತಾ ಇದ್ದ ಅಂತ. ಕೇವಲ ಪ್ರವಾಸದಲ್ಲಿ ಮಾತ್ರವೇ ಅಲ್ಲ, ಯಾವುದಾದ್ರೂ ಒಂದು ಸಭೆ ಸಮಾರಂಭಗಳಲ್ಲಿ ಅಥವಾ ಯಾವುದಾದ್ರೂ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯವನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ನಾವು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಂಥದ್ದು ನಮ್ಮನ್ನು ಉತ್ತೇಜಿಸ್ತಾ ಇತ್ತು. ಆತ ಎಂದೂ ಕೂಡ ತಾನು ಮುಂದೆ ಬರಬೇಕು ಅನ್ನುವಂಥ ಬಯಕೆಯನ್ನು ವ್ಯಕ್ತಪಡಿಸ್ತವನಲ್ಲ. ಆದರೆ ಮುಂದೆ ಹೋಗುವಂಥವರನ್ನು ಬೆಂಬಲಿಸೋದ್ರ ಜೊತೆಗೆ ಒಂದು ಕಡಿವಾಣವನ್ನು ತನ್ನ ಕೈಯಲ್ಲಿ ಇಟ್ಕೊಳ್ತಕ್ಕಂಥ, ಯಾಕೆಂದರೆ ಬೆಂಬಲಿಸಿದ ತಕ್ಷಣ ಅವರು ಲಂಗು ಲಗಾಮಿಲ್ಲದೆ ಓಡಿಬಿಡ್ತಾರೆ. ಆದ್ದರಿಂದ ಆ ಲಗಾಮುಗಳನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡು ಸಾಧ್ಯವಾದಾಗ ಅದನ್ನು ಬಿಡ್ತಾ ಮತ್ತೆ ಸಾಧ್ಯವಿಲ್ಲದೆ ಹೋದಾಗ ಅದನ್ನು ಎಳಿತಾ ಮುನ್ನಡೆಸ್ತಾ ಇರ್ತಕ್ಕಂಥ ಶಿವಣ್ಣಗೌಡ ನಿಜವಾಗಿಯೂ ಕೂಡ ಒಂದು ಗೋಷ್ಠಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಂತ ನಾನು ಭಾವಿಸಿದ್ದೇನೆ. ಬಹಳ ಮುಖ್ಯವಾಗಿ ಜಯಪ್ರಕಾಶ್ ಗೌಡರು ನೆನಪಿಸ್ಕೊಂಡ್ರು. ಶಿವಣ್ಣಗೌಡರ ವ್ಯಕ್ತಿತ್ವದ ಇನ್ನೊಂದು ಬಹಳ ಪ್ರಮುಖ ಲಕ್ಷಣ, ನಮ್ಮೆಲ್ಲರಿಗೂ ನಮ್ಮ ವ್ಯಕ್ತಿತ್ವಕ್ಕೆ ಒಂದೊಂದು ಮಿತಿ ಇರುತ್ತೆ. ಕೆಲವೇ ಜನರ ಜೊತೆ ಮಾತ್ರ ನಾವು ಹೊಂದ್ಕೊಳ್ತೇವೆ. ಇದಕ್ಕೆ ಅಪವಾದವಾಗಿ ಶಿವಣ್ಣಗೌಡರಿದ್ದರು. ಯಾವುದೇ ವ್ಯಕ್ತಿಗಳ ಜೊತೆ, ಅವರು ಸಾಹಿತಿಗಳಾಗಲಿ, ರಾಜಕಾರಣಿಗಳಾಗಲಿ, ಕಲಾವಿದರಾಗಲಿ, ಕೊನೆಗೆ ಕಸ ಗುಡಿಸುವ ಮಂದಿಯೂ ಕೂಡ ಅವನ ಆಪ್ತತೆಗೆ ಒಳಪಟ್ಬಿಡ್ತಾ ಇದ್ರು. ಇದೊಂದು ವಿಶಿಷ್ಟ ಲಕ್ಷಣ. ಆ ಲಕ್ಷಣ ಇದ್ದದ್ರಿಂದಲೇ ಆತ ಬಹಳಷ್ಟು ಗೆಳೆಯರನ್ನು ಪಡೆಯಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ಕುರಿತು ಯೋಚನೆ ಮಾಡಬೇಕು. ಜಿ ಎನ್ ಶಿವರುದ್ರಪ್ಪ ಅವರು ಬಹಳ ದೀರ್ಘಕಾಲ ಅವರ ಜೊತೆಲಿದ್ದವರು. ಅವರ ಜೊತೆಗಿನ ಹೋರಾಟದ ಕ್ಷಣಗಳನ್ನು, ಚಳುವಳಿಯ ಕ್ಷಣಗಳನ್ನು, ಹಿಡಿದ ಕೆಲಸವನ್ನು ಆಗು ಮಾಡೋದರಲ್ಲಿ ಪಡ್ತಾ ಇದ್ದಂಥ ಬದ್ಧತೆಯನ್ನು ಕುರಿತು ನೆನಪಿಸ್ಕೋಬೇಕು ಅಂತ ಕೇಳ್ಕೊತಾರೆ. ಆತ್ಮೀಯರೇ, ಶಿವಣ್ಣಗೌಡ ಅಂದರೆ ಒಂದು ಶಕ್ತಿ. ನಾವು ಮೊದಲನೇ ಸಾರಿ ಪರಿಚಯ ಆಗಿದ್ದೆ 1984-85ನೇ ಇಸ್ವಿನಲ್ಲಿ. ಅವರು ಫಸ್ಟ್ ಏಡ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸಕ್ಕೆ ಸೇರಿದ್ರು. ನಾನು ಹೈಸ್ಕೂಲಲ್ಲಿ ಟೀಚರಾಗಿ ಕಾಂಟ್ರಾಕ್ಟ್ ಬೇಸಿಸ್ ಆಧಾರದ ಮೇಲೆ ನಾವು ಕೆಲಸಕ್ಕೆ ಸೇರಿದ್ವಿ. ಆ ಕೆಲಸದಲ್ಲಿ ಅವ್ರದ್ದೇ ಒಂದು ಸಂಘ ಇತ್ತು, ನಮ್ಮದೇ ಒಂದು ಸಂಘ. ನಾನೊಂದು ಅಧ್ಯಕ್ಷ ಆಗಿದ್ದೆ, ಅವರು ಒಂದಕ್ಕೆ ಅಧ್ಯಕ್ಷ ಆಗಿದ್ದರು. ಆಮೇಲೆ ಪ್ರೈಮರಿಯವರು ಸಪ್ರೇಟ್ ಇದ್ದರು, ಜೂನಿಯರ್ ಕಾಲೇಜಿವರು ಇದ್ದರು. ಸರ್ಕಾರ 10,000 ಜನಗಳನ್ನು, 10,000 ಶಿಕ್ಷಕರು ಮತ್ತು ಉಪನ್ಯಾಸಕರನ್ನು ಆ ವರ್ಷ ಕೆಲಸಕ್ಕೆ ತಗೊಳ್ತು. ಕೆಲಸಕ್ಕೆ ತಗೊಂಡಾಗ ಅವರು ಬೇಸಿಕಲ್ 10 ರೂಪಾಯಿ ಇಟ್ಕೊಂಡು ನಮಗೆ ಸಂಬಳವನ್ನು ಕೊಡ್ತಿದ್ರು, ಭಾರಿ ಕಡಿಮೆ ಸಂಬಳ. ಅದಕ್ಕೆ ಶಿವಣ್ಣಗೌಡರು ಸಪ್ರೇಟು ಅಸೋಸಿಯೇಷನ್ಗಳಿದ್ದರೆ ಇದು ಚಾಲ್ತಿಗೆ ಬರೋದು, ನಾವು ಪರ್ಮನೆಂಟ್ ಆಗೋದು ಇವೆಲ್ಲ ಕಷ್ಟ ಆಗ್ತದೆ ಅಂಥೇಳಿ ಅವರು ನಮ್ಮನ್ನು ಹುಡ್ಕೊಂಬಂದು, ನೀವು ಯಾರ್ಯಾರು ಅಧ್ಯಕ್ಷರಿದ್ವಿ ನಾವು, ಇನ್ನು 3 ಸಂಘಗಳು, ಪ್ರೈಮರಿ, ಜೂನಿಯರ್ ಕಾಲೇಜ್, ಹೈಸ್ಕೂಲು, ಆ 3 ಸಂಘಗಳ ಅಧ್ಯಕ್ಷಗಳು, ಕಾರ್ಯದರ್ಶಿಗಳನ್ನು ಹುಡ್ಕೊಂಬಂದು ಅವರೇ ಪರಿಚಯ ಮಾಡಿಕೊಂಡು ನಾವೆಲ್ಲ ಒಟ್ಟಾಗಿ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂತ ಮಾಡಿಬಿಟ್ಟು ಆ ಮುಖಾಂತರ ಹೋರಾಟ ಕೊಡೋಣ. ಆ ರೀತಿ ಹೋರಾಟ ಕೊಡ್ದೇನೆ ನಾವು ಸಪ್ರೇಟ್ ಇದ್ದರೆ ನಾವು ಪರ್ಮನೆಂಟ್ ಆಗೋದು ಕಷ್ಟ ಆಗುತ್ತೆ ಅಂತೇಳಿ ಅವರು ಎಲ್ಲರೂ ಒಟ್ಟುಗೂಡಿಸಿದ್ರು. ಎಲ್ಲರೂ ಒಟ್ಟುಗೂಡಿಸಿ 10,000 ಜನನು ಅವ್ರ ಜೊತೆಯಲ್ಲಿ ತಗೊಂಡು ಬರೋ ರೀತಿಯಲ್ಲಿ ಮಾಡಿದರು. ಮತ್ತು ರಾಜಕಾರಣಿಗಳು ನಿಮ್ಗೆ ಗೊತ್ತೇ ಇದೆ, ಅವರು ಭರವಸೆಗಳನ್ನು ಮಾತ್ರ ಕೊಡ್ತಿದ್ರು. 7 ವರ್ಷಗಳ ಕಾಲ ನಮ್ಮನ್ನು ರೆಗ್ಯುಲರೈಸ್ ಮಾಡಲೇ ಇಲ್ಲ. ಆ ರೆಗ್ಯುಲರೈಸ್ ಮಾಡಬೇಕಾದ್ರೆ ನಾವು ಹೋರಾಟವನ್ನು ಶಿವಣ್ಣಗೌಡರ ನೇತೃತ್ವದಲ್ಲಿ ಯಾವ ರೀತಿ ಮಾಡಿದ್ದೀವಿ ಅಂತಂದರೆ ಹೇಳೋಕ್ಕೆ ಅಸಾಧ್ಯ. ಪ್ರತಿ ಜಿಲ್ಲೆಗೂ ಭೇಟಿ ನೀಡಿ ನಾವು ಸಂಘಟನೆಗಳನ್ನು ಶಿವಣ್ಣಗೌಡರ ನೇತೃತ್ವದಲ್ಲಿ ಮಾಡಿದ್ವಿ. ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ಮನ್ನು ಫಸ್ಟು ಇಯರ್ ರಿಲೀವ್ ಮಾಡಿಬಿಟ್ಟಿದ್ರು. ಮತ್ತೆ ಹೊಸದಾಗಿ ಜೂನ್ನಲ್ಲಿ ತಗೊಳ್ಳೋದು, ಮತ್ತು ಮಾರ್ಚಿನಲ್ಲಿ ರಿಲೀವ್ ಮಾಡೋದು, ಆ ರೀತಿ ಮಾಡ್ತಿದ್ರು. ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಹೈಕೋರ್ಟು ಎಲ್ಲ ನ್ಯಾಯಾಲಯಗಳನ್ನು ಸಂದರ್ಭದಲ್ಲಿ ನಾವು ಕೇಸ್ ಹಾಕಿದರೂ ಸಹ ನಮಗೆ ನ್ಯಾಯ ಸಿಕ್ಕಿರಲಿಲ್ಲ. ಕೊನೆಗೆ ರಾಜ್ಯಪಾಲರು ರಾಜೀವ್ ಗಾಂಧಿ ಒಂದು ಸಾರಿ ಬೆಂಗಳೂರಿಗೆ ಬಂದಿದ್ದಾಗ ಅವರು ಭೇಟಿಗೆ, ಅಂದರೆ ಜನಗಳ ಕಷ್ಟ ಸುಖಗಳನ್ನು ಕೇಳೋದಕ್ಕೆ ಸರತಿ ಸಾಲಿನಲ್ಲಿ ನಾವು ನಿಂತ್ಕೊಂಡು ಒಂದು ಮನವಿಯನ್ನು ಕೊಟ್ವಿ. ಆಗ
ಆ ಮನವಿಯನ್ನು ಪರಿಗಣಿಸಿ ರಾಜ್ಯಪಾಲರಿಗೆ ಅವರು ಅಲ್ಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು, ಪ್ರಧಾನಿಯಾಗಿದ್ದರು ಅವರು. ಆಗ ನೀವು ಇದನ್ನು ಏನಾದರೂ ಮಾಡಿ ಕೇರ್ ತಗೊಂಡು ರೆಗ್ಯುಲರೈಸ್ ಮಾಡಿಸ್ಲೇಬೇಕು ಇವ್ರನ್ನ ಅನ್ನೋತಕ್ಕಂಥ ಒಂದು ಮಾತನ್ನು ಅವ್ರು ಆಡಿದರು. ಆ ಸಮಯದಲ್ಲಿ ರಾಜ್ಯಪಾಲರು ನಮ್ಮ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಿ ಇವರೇನಿದ್ದಾರೆ ಇವರೆಲ್ಲರೂ ನೀವು ರೆಗ್ಯುಲರೈಸ್ ಮಾಡಬೇಕು, ರೆಗ್ಯುಲರೈಸ್ ಮಾಡ್ದೇ ಇವ್ರನ್ನ ಬಿಟ್ಟರೆ ಪಾಪ ಅನಾಥರಾಗ್ತಾರೆ, 7 ವರ್ಷಗಳಿಂದ ಈ ಕಡಿಮೆ ಸಂಬಳವನ್ನು ತಗೋತಾ ಇದ್ದಾರೆ, ಅವ್ರ ಜೀವನ ನಡೆಸೋದು ಹೇಗೆ ಅಂತ ರಾಜ್ಯಪಾಲರು ಹೇಳಲಾಗಿ ನಾವು ಎಲ್ಲ ಪರ್ಮನೆಂಟ್ ಆಗೋದಕ್ಕೆ ಸಾಧ್ಯ ಆಯಿತು ಆ ಶಿವನಗೌಡರ ನೇತೃತ್ವದಲ್ಲಿ. ಶಿವನಗೌಡ ಒಬ್ಬ ಸ್ನೇಹಜೀವಿ, ಸ್ನೇಹಪರತೆ ಅವನಲ್ಲಿ ತುಳುಕ್ತಾ ಇತ್ತು. ಈಗಾಗಲೇ ಜಯಪ್ರಕಾಶ್ ಗೌಡರು ಹೇಳಿದರು ಎಲ್ಲರ ಜೊತೆನಲ್ಲೂ ಅಂತ. ಅದರಲ್ಲೂ ಮುಖ್ಯವಾಗಿ ನಾವು ಒಂದಿಬ್ಬರು MLCಗಳಾಗಬೇಕಾದ್ರೆ ಅದರಲ್ಲಿ ಪ್ರಮುಖ ಪಾತ್ರವನ್ನು ಶಿವನಗೌಡರ ನೇತೃತ್ವದಲ್ಲಿ ವಹಿಸಿದ್ವಿ ಅನ್ನೋದು ಒಂದು ವಿಶೇಷ. ಆ ಕಾರಣದಿಂದ ಶಿವನಗೌಡರು ಎತ್ತರದ ಸ್ಥಾನದಲ್ಲಿ ನಿಲ್ತಾರೆ. ಅವರು ದೈವಾಧೀನರಾಗಿರ್ತಕ್ಕಂಥದ್ದು ನಮಗೆಲ್ಲ ದುಃಖಕರ ಸಂಗತಿ. ಶಿವಣ್ಣಗೌಡ ನಾಯಕರನ್ನು ರೂಪಿಸ್ತಕ್ಕಂಥ ಕೆಲಸಕ್ಕೆ ಇಷ್ಟಪಡ್ತಿದ್ದೆ ಹೊರತು ಸ್ವಯಂ ನಾಯಕನಾಗಲಿಕ್ಕೆ ಅವನಿಗೆ ಇಷ್ಟಪಡ್ತಿರಲಿಲ್ಲ. ಆದರೆ ಇವತ್ತು ಅವನು ರಾಜ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥದ್ದು ಮಾನ್ಯ ಶಿವರುದ್ರ ಅವರು ಹೇಳಿದ ಹಾಗೆ 10,000 ಜನರ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿ ಅವರು ಸಮೃದ್ಧಿಯ ಜೀವನವನ್ನು ಕಾಣಲಿಕ್ಕೆ ಮತ್ತು ಬದುಕಿನಲ್ಲಿ ಸಫಲತೆಯನ್ನು ಕಾಣಲಿಕ್ಕೆ ಕಾರಣ ಆಗಿದ್ದಾರೆ ಎನ್ನುವಂಥ ಅಂಶ ನನಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಿಂದ ಇವತ್ತು ಕರ್ನಾಟಕದ ಉದ್ದಗಲಕ್ಕೂ ಕೂಡ ಏನು 10,000 ಜನ ಅಧ್ಯಾಪಕರಿದ್ದರೋ, ನಿವೃತ್ತಿಯನ್ನು ಹೊಂದಿದ್ದಾರೋ ಅಥವಾ ಇನ್ನೂ ಕೆಲವು ಕೆಲಸದಲ್ಲಿದ್ದಾರೋ ಗೊತ್ತಿಲ್ಲ, 10,000 ಜನರ ಬೃಹನ್ಮಂದಿರಗಳಲ್ಲಿ ಶಿವಣ್ಣಗೌಡರ ಹೆಸರು ನೆಲೆ ನಿಂತಿದೆ ಎನ್ನುವಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಒಬ್ಬ ಮನುಷ್ಯ ದೊಡ್ಡ ನಾಯಕನಾಗಬೇಕಾದ್ದೇ ಇಲ್ಲ, ದೊಡ್ಡ ಸಹಾಯವನ್ನು ಮಾಡಲೇಬೇಕು ಅಂಥದ್ದಿಲ್ಲ. ಸಹಾಯ ಅಂತಂದರೆ ಒಂದು ಸಣ್ಣ ಸಹಾಯವೂ ಕೂಡ ಭಾಳ ಮುಖ್ಯ ಆಗ್ತದೆ, ಒಂದು ಸಣ್ಣ ಇರುವೆಯೂ ಕೂಡ ಭಾಳ ಮುಖ್ಯ ಆಗ್ತದೆ. ಪ್ರಪಂಚದ ಯಾವುದೇ ಒಂದು ಸಂದರ್ಭದಲ್ಲಿ ಇದು ದೊಡ್ಡದು, ಇದು ಕನಿಷ್ಠ, ಇದು ಗರಿಷ್ಠ ಅನ್ನುವಂಥದ್ದಲ್ಲ. ಅದರಿಂದ ಈ ಶಿವಣ್ಣಗೌಡರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕ್ಯಾರೆಕ್ಟ್ರು ನನ್ನನ್ನು ಯಾವಾಗಲೂ ಕೂಡ ಗಮನ ಸೆಳೆದಿದೆ ಅನ್ನುವಂಥದ್ದು. ಪಂಪನ ಒಂದು ಮಾತು ಬರ್ತದೆ, ಚಾಗದ ಭೋಗದ ಕರದ ಗೇಯದ ಗೊಟ್ಟಿಯ ಅಲಂಪಿ ನಿಂಪುಗಳಿಗೆ ಆಗರಮಾದ ಮಾನಿಸರೆ ಮಾನಸರ್ ಅಂತ. ಆ ಗೊಟ್ಟಿ ಅನ್ನುವಂಥ ಮಾತಿದೆಯಲ್ಲ, ಗೋಷ್ಠಿ ಅನ್ನುವಂಥ ಮಾತಿದೆಯಲ್ಲ, ಅದರೇನು ಸಂಘ ಸಂಸ್ಥೆಗಳಲ್ಲಿ ಸೇರುವಂಥದ್ದು ಅಥವಾ ಚರ್ಚೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಚರ್ಚಿತ ವಿಷಯಗಳ ಬಗ್ಗೆ ತೀರ್ಮಾನಗಳನ್ನು ಹೇಳ್ತಕ್ಕಂಥದ್ದು, ಆಮೇಲೆ ಎಲ್ಲ ವಿಷಯಗಳಲ್ಲೂ ಕೂಡ ತನ್ನದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಮನುಷ್ಯನಾದಂಥವನಿಗೆ ಪ್ರತ್ಯೇಕವಾಗಿರಬೇಕು ಅನ್ನುವಂಥದ್ದಲ್ಲ. ಮಾನ್ಯ ಶಂಕರಗೌಡರು ಭಾಳ ಚೆನ್ನಾಗಿ ಹೇಳಿದ್ರು, ಅವ್ರು ಯಾವತ್ತೂ ಕೂಡ ಒಂಟಿಯಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ತಿರಲಿಲ್ಲ. ಆದರೆ ಸಂಘಟನೆಯ ಮಧ್ಯದಲ್ಲಿ ಅಥವಾ ಒಂದು ಗುಂಪಿನ ಮಧ್ಯದಲ್ಲಿ ಎದ್ದು ಕಾಣುವಂಥ ವ್ಯಕ್ತಿತ್ವವನ್ನು ಸನ್ಮಾನ್ಯ ಶಿವಣ್ಣಗೌಡರು ಪಡ್ಕೊಂಡಿದ್ರು ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಶಿವರುದ್ರಪ್ಪನವರು ಮಾತನಾಡ್ತಾ ಭಾಳ ಸಾಂದರ್ಭಿಕವಾಗಿ ಒಂದು ಮಾತು ಹೇಳಿದರು. ದಕ್ಷಿಣ ಪದವೀಧರ ಕ್ಷೇತ್ರ ಇದೆ, ದಕ್ಷಿಣ ಶಿಕ್ಷಕರ ಕ್ಷೇತ್ರ ಇದೆ. 4 ಜಿಲ್ಲೆಗಳು ಅವಿಭಜಿತ ಮೈಸೂರು ಜಿಲ್ಲೆ, ಈಗಿನ ಚಾಮರಾಜನಗರ ಜಿಲ್ಲೆಯನ್ನು ಒಳಪಡಿಸಿಕೊಂಡಾಗೆ ಹಾಸನ, ಮಂಡ್ಯ, ಮೈಸೂರು, ಈ ಜಿಲ್ಲೆಗಳಲ್ಲಿ ಕಳೆದ 30 ವರ್ಷಗಳಲ್ಲಿ ಈ ಕ್ಷೇತ್ರಗಳ 5-6 ಚುನಾವಣೆಗಳಲ್ಲಿ ಶಿವಣ್ಣಗೌಡರ ಪಾತ್ರ ಎಷ್ಟಿತ್ತು ಅನ್ನೋದು ಇಡೀ ಶಿಕ್ಷಕರಿಗೆ, ಇಡೀ ಪದವೀಧರರಿಗೆ ಗೊತ್ತಿದೆ. ಬೇರೆ ಜಿಲ್ಲೆಯಲ್ಲಿ ನಿಯಂತ್ರಿಸಲ್ಪಡ್ತಾ ಇದ್ದಂಥ ಈ ಚುನಾವಣೆಯನ್ನು ಮಂಡ್ಯ ಜಿಲ್ಲೆಯ ಕಡೆಗೆ ತಿರುಗಿಸಿದ ಕೀರ್ತಿ ಕೂಡ ಶಿವಣ್ಣಗೌಡರಿಗೆ ಭಾಳ ಬಹುಪಾಲು ಸಲ್ಲುತ್ತೆ ಅನ್ನುವಂಥದ್ದು ಕೂಡ ನಿಜ. ಒಂದು 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 ನಾಯಕತ್ವವನ್ನು ಹುಟ್ಟಾಕೋದು ಮತ್ತು ಆತನಿಗೆ ಒಂದು ಪಬ್ಲಿಸಿಟಿಯನ್ನು ಕೊಡೋದು, ಒಂದು ಮುಖವಾಣಿಯಾಗಿ ಕೆಲಸ ಮಾಡೋದು, ಇದು ಅವನಿಗೆ ಜನ್ಮಸಿದ್ಧವಾಗಿ ಬಂದುಬಿಟ್ಟಿತ್ತು ಶಿವಣ್ಣಗೌಡರಿಗೆ. ಹಾಗಾಗಿ ಅದು ಕೂಡ ಬಹಳ ಮುಖ್ಯ. ಇನ್ನೇನಾದರೂ ಆ್ಯಡ್ ಮಾಡೋದು ಇದೆಯಾ ಸರ್? ಏನಿಲ್ಲ, ಅಷ್ಟೇ. ಅಲ್ಲ, ಹಾಗಾದರೆ ಏನಂತಂದರೆ ನನಗೆ ಭಾಳ ವ್ಯತ್ಯಾಸದ್ದೇನು ಅಂತಂದರೆ, ಕಳೆದ 5 ವರ್ಷಗಳಿಂದ ಅಷ್ಟೊಂದು ಆ್ಯಕ್ಟಿವ್ ಆಗಿದ್ದಂಥ ಶಿವಣ್ಣಗೌಡ ಬಹುಶಃ ಅನಾರೋಗ್ಯದ ಕಾರಣದಿಂದಾಗಿ 5 ವರ್ಷದಿಂದ ಆತ ನಿಷ್ಕ್ರಿಯನಾಗಿ, ಅಂದ್ರೇನು ಮೊದಲಿನ ಚಟುವಟಿಕೆಯನ್ನು ಇಟ್ಕೊಂಡಿರಲಿಲ್ಲ ಅನ್ನುವಂಥದ್ದು ನನಗೆ ಯಾವಾಗಲೂ ಕೂಡ ನೋವಿನ ಸಂಗತಿ. 5 ವರ್ಷ ಏನಾದರೂ ಅವನು ಮತ್ತಷ್ಟು ಆರೋಗ್ಯಪೂರ್ಣವಾಗಿದ್ದರೆ ಕರ್ನಾಟಕ ಸಂಘದಲ್ಲಿ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿತ್ತು ಅಂತ. ನನಗೇನು ಆಶ್ಚರ್ಯ ಆಗುತ್ತೆ ಅಂತಂದರೆ, ಕರ್ನಾಟಕ ಸಂಘದ ಏನು ಶಂಕರಗೌಡ ಸಾಂಸ್ಕೃತಿಕ ಭವನ ಒಂದಷ್ಟು ವರ್ಷಗಳ ಕಾಲ, ಒಂದು 2-3 ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿತ್ತು.
ಆಗ ನನ್ನನ್ನೆಲ್ಲ ಯಾವಾಗಲೂ ಛೇಡಿಸ್ತಾ ಇದ್ದೆ. ಯಾವಾಗ ಮುಗಿಸ್ತೀರಿ? 4 ಅಂತಸ್ತು ಕಟ್ಟಿಸ್ಬಿಡ್ತೀರೋ, 3 ಅಂತಸ್ತು ಕಟ್ಟಿಸ್ಬಿಡ್ತೀರೋ, 1 ಅಂತಸ್ತು ಹಾಕಿಲ್ವ ಅಥವಾ ಮುಗಿಸಿ ಅನ್ನುವ ಮಾತುಗಳನ್ನು ಹೇಳುವಾಗೆಲ್ಲ ನನ್ನಲ್ಲಿ ಛಲವನ್ನು ಹುಟ್ಟಿಸ್ತಾ ಇದ್ದೆ. ಯಾಕಾಗೋದಿಲ್ಲ, ಯಾಕೆ ಮಾಡೋದಕ್ಕಾಗೋದಿಲ್ಲ ಅಂತ. ಬಹುಶಃ ಅವನು ಆ ರೀತಿಯಾದಂಥ ಒಂದು ಸರ್ಕ್ಯಾಸ್ಟಿಕ್ಕಾಗಿ ವ್ಯಂಗ್ಯೋಕ್ತಿಯಿಂದ ಮಾತಾಡದೆ ಹೋಗಿದರೆ ನನ್ನಲ್ಲಿ ಉರುಪು ಬರ್ತಿರಲಿಲ್ಲ, ನನ್ನಲ್ಲಿ ಆ ಛಲವೂ ಬರ್ತಿರಲಿಲ್ಲ. ಅದನ್ನು ಮಾಡಲೇಬೇಕು ಅನ್ನುವಂಥ ಹಠವನ್ನು ನನ್ನಲ್ಲಿ ಉಂಟು ಮಾಡಿದಂಥವ್ನು ಶಿವಣ್ಣಗೌಡರ ವ್ಯಕ್ತಿತ್ವ ಅಂಥದ್ದು. ಯಾವನಾದರೂ ಒಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಒಂದು ಮಹಾಪ್ರತಿಭೆಯನ್ನು ಹೊರಕೆಳೆಯುವಾಗ ಆತ ಬುದ್ಧಿವಾದವನ್ನು ಹೇಳೋದ್ರ ಬದಲು ಆತನ ಅಭಿಪ್ರಾಯಕ್ಕೆ ನೆಗೆಟಿವ್ ಆಗಿ ಮಾತಾಡ್ತಕ್ಕಂಥ ಮೂಲಕವಾಗಿ ಅವನಲ್ಲಿ ಪಾಸಿಟಿವ್ ಆಗಿರ್ತಕ್ಕಂಥ ಗುಣಗಳನ್ನು ಹೊರತೆಗಿತಕ್ಕಂಥ ಮತ್ತು ಪಾಸಿಟಿವ್ ಆಗಿರ್ತಕ್ಕಂಥ ಗುಣಗಳಲ್ಲಿ ಅವರು ಮಿಂಚುವಂಥ ಕೆಲಸವನ್ನು ಮಾಡ್ತಾ ಇದ್ದದ್ದು ನಾನು ಶಿವಣ್ಣಗೌಡರಲ್ಲಿ ಕಂಡಿದ್ದೇನೆ. ಬಹುಶಃ ಆತನ ಆವತ್ತಿನ ವ್ಯಂಗ್ಯೋಕ್ತಿ ನನ್ನನ್ನು ಪ್ರೇರೇಪಿಸಿತು. ಮತ್ತು ಇವತ್ತು ನನಗೆ ಒಂದು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನನಗೊಂದಿಷ್ಟು ಹೆಸರು ಬರಲಿಕ್ಕೆ ಶಿವಣ್ಣಗೌಡರು ಕೂಡ ಒಬ್ಬರು ಕಾರಣರು ಅನ್ನುವಂಥದ್ದನ್ನು ನಾನು ಖಂಡಿತವಾಗಿ ಮುಚ್ಚುಮರೆ ಇಲ್ಲದೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಶಿವಣ್ಣಗೌಡರದೊಂದು ಫೇಸ್ಬುಕ್ ಅಕೌಂಟ್ ಇದೆ. ಶಿವಣ್ಣಗೌಡರು ಎಂತೆಂಥ ಜನರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ರು ಅನ್ನೋದಕ್ಕೆ ಅಲ್ಲಿ ಒಂದು ಚಿತ್ರ ಸಂಪುಟ ಇದೆ. ಅದನ್ನು ನೋಡಿದಾಗ ಜ್ಞಾನಿ ಜೈಲ್ ಸಿಂಗಿಂದ ಹಿಡಿದು ರಾಜೀವ್ ಗಾಂಧಿಯಿಂದ ಹಿಡಿದು ಎಲ್ಲ ಮಂದಿಯ ಜೊತೆ ಅವರ ಒಡನಾಟ ಇತ್ತು. ರಾಜ್ಯದ ರಾಜಕಾರಣಿಗಳ ಜೊತೆ ಅಂತೂ ವಿಪರೀತ ಬಾಂಧವ್ಯ ಇತ್ತು, ವಿಪರೀತ ಒಡನಾಟ ಇತ್ತು ಅನ್ನುವಂಥದ್ದನ್ನು ಕುರಿತು ಮಾತನಾಡ್ತಾ ದಯಮಾಡಿ UN ಶಿವಣ್ಣಗೌಡರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇವೆ. ನಿಜವಾಗೂ ಅವರು ಶಾಂತಿಯಾಗೇ ಇರ್ತಾರೆ. ನಮ್ಮ ಇವತ್ತಿನ ಶ್ರೀನಿವಾಸು, ಶ್ರೀಕಂಠೇಗೌಡ, ಮರ್ತಿಬೇಗೌಡ, ಮಧುಮಾದೇಗೌಡ ಇವರೆಲ್ಲರ ಜೊತೆಯಲ್ಲಿ ತೀರಾ ಒಡನಾಟ, ಸಚ್ಚಿದಾನಂದನ ಜೊತೆಯಲ್ಲಿ, ಆಮೇಲೆ ಹೊರಟ್ಟಿಯವ್ರ ಜೊತೆಯಲ್ಲಿ, ಹೊರಟ್ಟಿಯವ್ರ ಜೊತೆ ಬಹಳ ಆತ್ಮೀಯವಾಗಿದ್ದಂಥ ಮನುಷ್ಯ. ಆದರೆ ಎಂದೂ ಮುಂದಕ್ಕೆ ಹೋದಂಥವನಲ್ಲ, ಆದರೆ ಮುಂದಕ್ಕೆ ತಳ್ಳಿ ತಾನು ಕೂಡ ಜೊತೆಯಲ್ಲಿ ನಿಂತ್ಕೊಳ್ತಾ ಇದ್ದಂಥ ವ್ಯಕ್ತಿ. ಆ ವ್ಯಕ್ತಿತ್ವ ನಮಗೆ ಮರೆಯಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮಗೆ ನೋವಿನ ಒಂದು ಸಂಗತಿ. ಆದರೆ ಅವರ ಮನೆಯವರಿಗೆ ಆ ಭಗವಂತ ಎಲ್ಲ ರೀತಿಯ ಶಾಂತಿಯನ್ನು, ಸಮಾಧಾನವನ್ನು ತಂದು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸೋದಕ್ಕೆ ಇಷ್ಟಪಡ್ತಾರೆ. ತಾತ್ವಿಕವಾದ ಒಂದು ಮಾತಿನಿಂದ ಮಾತನ್ನು ಮುಗಿಸ್ತಾನೆ. ದೇಹ ಹಳಿಯುತ್ತೆ, ಆ ವ್ಯಕ್ತಿತ್ವದ ಪ್ರಭಾವ ನಮ್ಮನ್ನು ದೀರ್ಘಕಾಲ ಮುನ್ನಡೆಸುತ್ತೆ. ಶಿವಣ್ಣಗೌಡರು ನಮ್ಮ ಜೊತೆ ಭೌತಿಕವಾಗಿ ಇಲ್ಲದೇ ಇರ್ಬೋದು, ಅವರ ಒಡನಾಟದ ಸವಿನೆನಪುಗಳು ನಮ್ಮನ್ನು ಬಹಳ ಕಾಲ ಕಾಡ್ತವೆ, ಬಹಳ ಕಾಲ ಎಚ್ಚರಿಸ್ತವೆ ಅನ್ನೋ ಮಾತಿನ ಮೂಲಕ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.